ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಭಗವದ್ಗೀತೆಯ 15ನೇ ಅಧ್ಯಾಯದ ಮೊದಲಿನ ಶ್ಲೋಕದ ಚಿಂತನೆಯನ್ನು ಮಾಡಲಿಕ್ಕಿದ್ದೇವೆ. ಇದುವರೆಗೆ ಹಿಂದೆ ನಾವು ಸಮಗ್ರ ಭಗವದ್ಗೀತೆಯ 15ನೇ ಅಧ್ಯಾಯ ಫಲಶ್ರುತಿ ಎಷ್ಟು ಅಂತ ನಾವು ನೋಡಿದ್ವಿ. ಅದರಲ್ಲಿ ಮೊದಲನೇ ಶ್ಲೋಕದ ಒಂದು ಅರ್ಧ ಭಾಗಕ್ಕೆ ಎಷ್ಟು ಮಹತ್ವ ಇದೆ ಅಂತಂದರೆ, ಇನ್ನು ಪೂರ್ತಿ ಶ್ಲೋಕವನ್ನು ನಾವು ಚಿಂತಿಸಿದರೆ ಇನ್ನೆಷ್ಟು ಫಲ ಅನ್ನೋದನ್ನು ಊಹಿಸ್ಕೊಳ್ಬೋದು. ಈ 15ನೇ ಅಧ್ಯಾಯಕ್ಕೆ ಮಧ್ವಾಚಾರ್ಯರು ತಾವು ಗೀತಾಭಾಷ್ಯ, ಗೀತಾ ತಾತ್ಪರ್ಯ ಅಂತ 2 ಗ್ರಂಥಗಳೇನು ಬರೆದಿದ್ದಾರೆ, ಅದರಲ್ಲಿ ಒಳ್ಳೆಯ ಸ್ವಾರಸ್ಯವಾದ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಹೇಳ್ತಾ ಈ ಅಧ್ಯಾಯದಲ್ಲಿ ಯಾವುದರ ಬಗ್ಗೆ ತಿಳಿಸ್ತಾರೆ ಅಂದಾಗ 2 ವಿಷಯ ಹೇಳ್ತಾರೆ. ಈ 15ನೇ ಅಧ್ಯಾಯದಲ್ಲಿ ಹೇಳುವ ವಿಷಯ 2. ಒಂದು, ಈ ಸಂಸಾರಕ್ಕೆ ಬಂದಿದ್ದಾರೆ ಎಲ್ಲ ಜೀವರು, ಕಷ್ಟಪಡ್ತಾ ಇದ್ದಾರೆ. ಕಷ್ಟಗಳಿಂದ ಮುಕ್ತಿ ಹೇಗೆ, ದೇವರ ಮಹಿಮೆ ಯಾವುದು, ಇಷ್ಟು. ದೇವರ ಮಹಿಮೆ ಎಂಥದ್ದು ಅಂತ ಆ ದೇವರ ಸ್ವರೂಪವನ್ನು ವರ್ಣಿಸ್ತಾ, ಅದರ ಜೊತೆಗೆ ಈ ಸಂಸಾರದಿಂದ ಬಿಡುಗಡೆ ಆಗಬೇಕು ಅಂತ ಆದರೆ ಯಾವ ರೀತಿಯ ಉಪಾಯ ಇದೆ ಅನ್ನೋದನ್ನು ತಿಳಿಸ್ತಾರೆ. ಹೇಗೆ ಉಪಾಯದ ಬಗ್ಗೆ ಆಗಬಹುದು, ದೇವರ ಮಹಿಮೆ ಬಗ್ಗೆ ಆಗಬಹುದು, ಈ ಅಧ್ಯಾಯದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಅಂತ ಆಚಾರ್ಯರು ಪ್ರತಿಜ್ಞೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಹಿಂದಿನ ಅಧ್ಯಾಯ ಮತ್ತು ಈ ಅಧ್ಯಾಯ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ವಿಚಾರವನ್ನು ಮಾಡಬೇಕು. ಯಾವುದೇ ಒಂದು ಅಧ್ಯಾಯ ಶುರುವಾಗುತ್ತೆ ಅಂದರೆ ಹಿಂದೆ ಬಂದ ವಿಚಾರಗಳಿಗೆ ಪೋಷಕವಾಗಿ ಮುಂದಿನ ಅಧ್ಯಾಯ ಹೊರಟಿರುತ್ತೆ. ಹಾಗಾಗಿ ಹಿಂದಿನ ಅಧ್ಯಾಯದ ಅರ್ಥ ಬಹಳ ಮುಖ್ಯ. ಅದನ್ನು ಸ್ವಾರಸ್ಯವಾಗಿ ಚಿಕ್ಕದಾಗಿ ನೋಡೋದಿದ್ರೆ ಈ ಗುಣಗಳ ಬಗ್ಗೆ ಹೇಳ್ತಾ ಬರ್ತಾರೆ. ಗುಣಗಳು ಅಂತಂದರೆ ಜ್ಞಾನ, ಆನಂದ, ಶಕ್ತಿ, ಬುದ್ಧಿ, ಈ ರೀತಿಯ ಗುಣಗಳ ಬಗ್ಗೆ ಅಲ್ಲ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ, ಈ ರೀತಿ ಗುಣಗಳ ಬಗ್ಗೆ ಹೇಳ್ತಾ ಬಂದರು. ಇದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅಂತಾದರೆ 3 ಜನರನ್ನು ನೆನಪಿಸ್ಕೊಳ್ಳಿ. ಒಂದು ರಾವಣ, ಮತ್ತೊಬ್ಬ ಕುಂಭಕರ್ಣ, ಮತ್ತೊಬ್ಬ ವಿಭೀಷಣ. 3 ಜನರ ನೆನಪಿಸ್ಕೊಂಡ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂದರೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಈ ಸತ್ವಗುಣ, ರಜೋಗುಣ, ತಮೋಗುಣ ಇದೆಯಲ್ಲ, ಇದೇ ನಮ್ಮನ್ನು ಈ ಸಂಸಾರ ಬಾವಿಗೆ ತಳ್ಳಿದೆ. ಈ ಸಂಸಾರ ಬಾವಿಯಿಂದ ಉದ್ಧಾರ ಆಗಬೇಕು ಅಂದರೆ 3 ಗುಣಗಳ ಈ ಪ್ರತಿಬಂಧನೆಗೆ ಒಳಗಾಗಬಾರ್ದು. 3 ಗುಣಗಳಿಗೆ ಸಿಗಾಕೊಳ್ಬಾರ್ದು ನಾವು. ಅದು ನಮ್ಮನ್ನು ಕಟ್ಟಾಕಿದೆ. ಈ ಕಟ್ಟನ್ನು ಬಿಚ್ಚಿಕೊಂಡು ನಾವು ಮೋಕ್ಷಕ್ಕೆ, ಭಗವಂತನ ಮಾರ್ಗಕ್ಕೆ ನಾವು ಓಡಿ ಹೋಗಬೇಕು, ಆಧ್ಯಾತ್ಮ ಮಾರ್ಗಕ್ಕೆ ಹೋಗ್ಬೇಕು ನಾವು. ಅದಕ್ಕೋಸ್ಕರ ಈ 3 ಗುಣಗಳ ಕೆಲಸ ಏನು ಅಂತ ನಾವು ತಿಳ್ಕೊಂಡಾಗ ಆ 3 ಗುಣಗಳನ್ನು ಯಾಕೆ ನಾವು ಬಿಡಬೇಕು ಅಂತ ಗೊತ್ತಾಗುತ್ತೆ. ನಾವು ಅನ್ನಿಸ್ಬೋದು ತಮೋಗುಣ, ರಜೋಗುಣ ಇದೆಲ್ಲ ಪರಿಚಯ ನಮಗಿದೆ ಅಂತ. ಆದರೆ ವಿಶೇಷವಾದ ಪರಿಚಯವನ್ನು ಭಗವದ್ಗೀತೆ ನಮಗೆ ಮಾಡಿಕೊಡುತ್ತೆ. ನಿಜವಾಗಿ ಒಂದೊಂದು ಗುಣ ಇದ್ದಾಗ ನಾವು ಏನೇನು ಕೆಲಸ ಮಾಡ್ತೀವಿ, ಯಾವುದೋ ನಾವು ಬಿಡಬೇಕು. ಕನಿಷ್ಠ ಪಕ್ಷ ಸತ್ವಗುಣವನ್ನಾದರೂ ಇಟ್ಕೊಳ್ಬೇಕು. ನಿಜವಾಗಿ ಈ ಸತ್ವಗುಣನೂ ಹೊರಗೆ ಹಾಕಬೇಕು ಭಗವಂತ ಹೇಳೋ ಪ್ರಕಾರ. ಆದರೂ ಸಂಸಾರ ಕಾಲದಲ್ಲಿ ಈ ಸತ್ವಗುಣವನ್ನು ಚೆನ್ನಾಗಿ ಬೆಳೆಸ್ಕೊಂಡಾದರೂ ಇದ್ದರೆ ಮುಂದೆ ಈ ಸತ್ವಗುಣನೂ ಬೇಡ ನಮಗೆ. ಯಾಕೆಂದರೆ ಮೋಕ್ಷಕ್ಕೆ ಹೋದವರು ಹೇಗೆ ಪಾಪಗಳನ್ನು ಬಿಟ್ಟು ಹೋಗಬೇಕೋ ಪುಣ್ಯವನ್ನೂ ಬಿಟ್ಟು ಹೋಗಲೇಬೇಕು. ಪುಣ್ಯ ಇದ್ದಷ್ಟು ನಮಗೆ ಅನುಭವಿಸ್ತಾನೇ ಇರ್ತೀವಿ ಆ ಸುಖವನ್ನು. ಒಂದಿಷ್ಟು ಸ್ವರ್ಗಕ್ಕೆ ಹೋಗೋ ಪುಣ್ಯ ಇತ್ತು, ಸ್ವರ್ಗದಲ್ಲೇ ಇರಬೇಕಾಗತ್ತೆ ಆ ಪುಣ್ಯ ಖರ್ಚಾಗೋವರೆಗೆ. ಅದರಿಂದ ನಮಗೆ ಅಂಥ ಪುಣ್ಯನೂ ಬೇಡ, ಪಾಪ ಅಂತೂ ಬೇಡವೇ ಬೇಡ. ಅದನ್ನು ಎಲ್ಲ ಈ ಕರ್ಮಗಳನ್ನು ತೊಳೆದುಕೊಂಡೇ ಒಬ್ಬ ಜೀವ ತಾನು ಮೋಕ್ಷದ ಹಾದಿಗೆ, ದೇವರನ್ನು ಸೇರಲಿಕ್ಕೆ ಅಂತ ಹೋಗಬೇಕು. ಈ ನಿಟ್ಟಿನಲ್ಲಿ
ಈ ರಾವಣ, ಕುಂಭಕರ್ಣ, ವಿಭೀಷಣನ ತರಹ ಈ ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳನ್ನು ಚಿಂತಿಸೋಣ. ಈ ರಾವಣನ ಬಗ್ಗೆ ಬಂದಾಗ, ರಾವಣ ಎಂಥವನು? ರಾವಣನ ಬಗ್ಗೆ ನಮಗೆ ಗೊತ್ತಿದೆ. ಅವನಿಗೇನಂದ್ರೆ ಸಿಗೋ ಬರೋ ವಸ್ತು ಎಲ್ಲ ತಂದೆ ಆಗಬೇಕು ಅಂತ ಎಲ್ಲೆಲ್ಲಿ ನೋಡ್ತಾನೋ. ಅದು ಕುಬೇರನ ಹತ್ರ ಇತ್ತು, ಈ ಪುಷ್ಪಕ ವಿಮಾನ ನನಗೆ ಬೇಕು, ಇನ್ನೆಲ್ಲೋ ಹೋದ ಈ ಸ್ತ್ರೀ ನನಗೆ ಬೇಕು. ದಾರಿ ಉದ್ದಕ್ಕೆ ಹೋಗ್ಬೇಕಾದ್ರೆ ಯಾವ್ಯಾವ್ದು ಚೆನ್ನಾಗಿರೋ ವಸ್ತುಗಳು ಅದೆಲ್ಲ ನನಗೇ ಬೇಕು ಅಂತ ಅನ್ಕೊಳ್ಳೋದಲ್ಲ, ಅದನ್ನು ಅಪಹರಿಸ್ಕೊಂಡು ಬರುವಂಥ ಬುದ್ಧಿಯ ಒಂದು. ಇದೆಲ್ಲ ರಾಜಸ ಗುಣ ಪ್ರವೃತ್ತಿ ಅಂತೆ. ಈ ರಾಜಸ ಗುಣ ಇರುತ್ತಲ್ಲ, ಕ್ಷುದ್ರ ಆಸೆ. ನಮ್ಮದು ಯಾವ ವಸ್ತು ಅಲ್ವೋ ಅದ್ರ ಬಗ್ಗೆ ನಮಗೆ ಆಸೆ ಬರುತ್ತೆ, ಅದ್ರ ಬಗ್ಗೆ ಕೆಟ್ಟ ಪ್ರವೃತ್ತಿಯನ್ನು ಮಾಡ್ತೀವಿ. ಅದನ್ನು ಹೇಗಾದರೂ ದೋಚ್ಕೊಳ್ಬೇಕು ಅಂತ ಹೋಗಿ ಹೊಡೆದೋ ಬಡದೋ ಆ ವಸ್ತುಗಳನ್ನು ಕಿತ್ಕೊಳ್ತೀವಿ. ಇದೆಲ್ಲ ಇತ್ತು ಅಂತಾದರೆ ಇಂಥ ಗುಣವನ್ನು ಹೊಂದಿರುವಂಥ ಮನುಷ್ಯ ರಾಜಸ ಅಂತ ಅನಿಸ್ಕೊಳ್ತಾನೆ. ಯಾಕೆ? ರಜೋಗುಣ ಜಾಸ್ತಿ ಅಂತ ಅರ್ಥ. ಇನ್ನು ತಮೋಗುಣದ ಬಗ್ಗೆ ಬರೋಣ. ತಮೋಗುಣ ಅಂದರೆ ಕುಂಭಕರ್ಣ ಅಂತಾರ, ಆಲಸ್ಯ, ನಿದ್ರೆ ಇದೇ ಜಾಸ್ತಿ. ಏನು ಬೇಡ ನಮಗೆ, ಆಲಸ್ಯ, ನಿದ್ದೆ ಮಾಡ್ತಾ ಇರ್ತೀವಿ, ಯಾವ ವಿಷಯದಲ್ಲೂ ಉತ್ಸಾಹ ಇರಲ್ಲ. ಇದೆಲ್ಲ ಕುಂಭಕರ್ಣನ ಜಾತಿಯವರಿಗೆ ಸೇರಿದವರು ಅಂಥವ್ರು ಅಂತ, ತಾಮಸ ಜನರು ಅಂತ. ಹೀಗೆ ರಾಜಸ ಒಂದು ರೀತಿ ಆದರೆ, ಇನ್ನು ತಾಮಸ ಜೀವನ ಒಂದು ರೀತಿ. ಸಾತ್ವಿಕರು ಆಗಬೇಕಾದ್ರೆ ವಿಭೀಷಣನ ಥರ ಇರ್ತಾರೆ. ಅವನು ಶತ್ರು ಪಕ್ಷದಲ್ಲಿ ಇದ್ದವ, ಆದರೆ ರಾಮನ ಹತ್ರ ಬಂದು ಶರಣಾಗತನಾಗ್ತಾನೆ. ಹೀಗೆ ಈ ಸತ್ವಗುಣ, ರಜೋಗುಣ, ತಮೋಗುಣ ಈ ಎಲ್ಲ ಈ ರಾವಣ, ಕುಂಭಕರ್ಣ, ವಿಭೀಷಣನ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ನಾವು ರಾವಣನ ಕುಟುಂಬದವರೋ ಅಥವಾ ವಿಭೀಷಣನ ಕುಟುಂಬದವರೋ ಕುಂಭಕರ್ಣನ ಕುಟುಂಬದವರೋ ನಾವೇ ವಿಚಾರ ಮಾಡಬೇಕು. ಅಂತೂ ಈ ಸತ್ವ, ರಜೋ, ತಮೋ ಈ ಮೂರು ಗುಣಗಳು ಯಾವುದ್ರದ್ದು? ಪ್ರಕೃತಿ ಇದು ಅಂತ ಹೇಳ್ತಾರೆ. ಪ್ರಕೃತಿ ತತ್ವ ಅಂತ ಇದೆ. ನಮ್ಮ ಈ ಶಾಸ್ತ್ರಗಳೆಲ್ಲ ಹೇಳಬೇಕಾದ್ರೆ ಪಂಚವಿಂಶತಿ ತತ್ವಗಳು ಅಂತ ಕೆಲವು ಕಡೆ ಹೇಳ್ತಾರೆ, 25 ಅಂತ, ಕೆಲವು ಕಡೆ 24 ತತ್ವ ಅಂತ. ಇರಲಿ, ಅದು 24 ಕೆಲವು ಅಭಿಪ್ರಾಯದಿಂದ, 25 ಕೆಲವು ಅಭಿಪ್ರಾಯದಿಂದ ಹೇಳ್ತಾರೆ. ಅದೇನೇ ಇರಲಿ, ಅದರಲ್ಲಿ ಮೂಲ ತತ್ವ ಯಾರು ಅಂದರೆ ಅದು ಪರಮಪುರುಷ ನಾರಾಯಣ, ಕೃಷ್ಣ ಮೂಲ. ಅದಾದಮೇಲೆ ಲಕ್ಷ್ಮೀದೇವಿ ಮುಖ್ಯ. ಆ ಲಕ್ಷ್ಮೀದೇವಿ ಒಂದಿಷ್ಟು ವಸ್ತುಗಳನ್ನು ನೋಡ್ಕೊಳ್ತಾಳೆ ಮುಖ್ಯವಾಗಿ. ಉದಾಹರಣೆಗೆ ಇಡೀ ಜಗತ್ತಿನ ಸೃಷ್ಟಿಯಾಗಿದ್ದೇ ಪ್ರಕೃತಿ ತತ್ವದಿಂದ ಅಂತ ಹೇಳ್ತಾರೆ. ಅದನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಈಗ 15ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಅದರ ಬಗ್ಗೆ ತಿಳಿಸ್ತಾನೆ. ಸಂಪೂರ್ಣ ಜಗತ್ತಿನ ಸೃಷ್ಟಿ ಸತ್ವ, ರಜಸ್ಸು, ತಮಸ್ಸು ಗುಣಗಳನ್ನು ಹೊಂದಿರುವಂಥ ಪ್ರಕೃತಿ ತತ್ವದಿಂದಲೇ ಈ ಜಗತ್ತಿನ ಸೃಷ್ಟಿ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಇದು ಪ್ರಕೃತಿ ತತ್ವ, ಅದು ಜಡವಾದ ಪ್ರಕೃತಿ. ಈಗ ಮಣ್ಣು ಅಂತ ಇಟ್ಕೊಳ್ಳೋಣ, ಮಣ್ಣು ಮಡಿಕೆ ಆಯಿತು. ಮಣ್ಣು ತಾನಾಗೆ ಮಡಿಕೆ ಆಗ್ಬಿಡುತ್ತಾ? ಇಲ್ಲ. ದಾರಗಳೆಲ್ಲ ತಾನಾಗೆ ಬಟ್ಟೆ ಆಗ್ಬಿಡುತ್ತಾ? ಇಲ್ಲ. ಒಬ್ಬ ಹಿಂದಿದ್ದು ಕೆಲಸ ಮಾಡಿಸ್ಬೇಕು. ಅಂದರೆ ಬಟ್ಟೆ ಆಗಬೇಕಾದ್ರೆ ಯಾವ ರೀತಿ ದಾರವನ್ನು ಜೋಡಿಸ್ಬೇಕೋ ಹಾಗೆ ಅವನು ಜೋಡಿಸ್ಬೇಕು. ಒಂದಿಷ್ಟು ಮಷಿನ್ಗಳನ್ನು ಹಿಡ್ಕೊಂಡು ಮಾಡಬೇಕು ತಾನು. ಅದೇ ರೀತಿ ಮಣ್ಣನ್ನು ತಗೊಂಡು ಮಡಿಕೆ ಮಾಡಬೇಕು ಅಂದರೆ ಒಬ್ಬ ಕುಂಬಾರ ಬೇಕು, ಆ ಮಡಿಕೆ ಮಾಡೋನು ಬೇಕು. ಅದೇ ರೀತಿ ಪ್ರಕೃತಿ ತತ್ವವನ್ನು ಇಟ್ಟುಕೊಂಡು ಸತ್ವಗುಣ, ರಜೋಗುಣ, ತಮೋಗುಣ ಈ ಎಲ್ಲ ಗುಣಗಳನ್ನು ಇಟ್ಟುಕೊಂಡು ಜೀವರಿಗೆ ದೇಹ ಕೊಟ್ಟು ಆಯಾಯ ಜೀವರಿಗೆ ಸತ್ವಗುಣ ಇಡೋದು, ಕೆಲವರಿಗೆ ರಾಜಸ ಗುಣ, ಕೆಲವರಿಗೆ ತಾಮಸ ಗುಣ, ಒಬ್ಬೊಬ್ಬರ ಕೈಲಿ ಒಂದೊಂದು ಕೆಲಸವನ್ನು ಮಾಡಿಸ್ತಾ ಇರಬೇಕು. ಅಂದರೆ ಆ ಜಡಕ್ಕೇನು ಶಕ್ತಿ ಇದೆ? ಮಣ್ಣಿಗೆ ಶಕ್ತಿ ಇದೆಯಾ? ಇಲ್ಲ. ದಾರಗಳಿಗೆ ಶಕ್ತಿ ಇದೆಯಾ? ಇಲ್ಲ. ಅದನ್ನು ಇಟ್ಟುಕೊಂಡು ಯಾರು ಮಾಡ್ತಾನಲ್ಲ ಅವನ ಶಕ್ತಿ ಮುಖ್ಯ. ಹಾಗಾದರೆ ಈ ಪ್ರಕೃತಿ ತತ್ವವನ್ನು ಇಟ್ಟುಕೊಂಡು ಸಮಗ್ರ ಜಗತ್ತಿನ ಸೃಷ್ಟಿ ಮಾಡುವಂಥವ್ರು ಯಾರು ಅಂದರೆ ಅದು ದೇವರು, ಪರಮಾತ್ಮ. ಇನ್ನು ಲಕ್ಷ್ಮೀದೇವಿ ಪಾತ್ರ ಏನು ಅಂದರೆ ಆ ಪ್ರಕೃತಿ ತತ್ವದ ಒಳಗಡೆ ಇದ್ದು ತಾನು ಕೆಲಸವನ್ನು ಮಾಡ್ತಾಳೆ, ಪ್ರೇರಣೆ ಮಾಡ್ತಾಳೆ. ಹೋಗು, ಈ ಪ್ರಕೃತಿ ತತ್ವದಿಂದ ಒಂದು ಬಿಲ್ಡಿಂಗ್ ಆಗಲಿ, ನಾವು ಸುತ್ತಮುತ್ತಲು ಬಿಲ್ಡಿಂಗ್ ನೋಡ್ತೀವಿ, ಅದಾಗಲಿ, ಅಥವಾ ಯಾವುದೋ ಒಂದು ದೇವಸ್ಥಾನ ಆಗಲಿ, ಇನ್ನೊಂದು ಯಾವುದೋ ಭವ್ಯ ಅರಮನೆ ಆಗಲಿ, ಎಲ್ಲ ವಸ್ತುಗಳು ಕೂಡ ಮೂಲಭೂತವಾಗಿ ಪ್ರಕೃತಿ ತತ್ವದಿಂದಲೇ ಇರುವಂಥದ್ದು. ಹೀಗೆ ಈ ಪ್ರಕೃತಿ ತತ್ವದಿಂದ ನಮಗೆ ಸಮಗ್ರ ಜಗತ್ತಿನ ಸೃಷ್ಟಿ ಪರಮಾತ್ಮನ ಅನುಗ್ರಹದಿಂದ, ಲಕ್ಷ್ಮೀದೇವಿಯ ಅನುಗ್ರಹದಿಂದ ಆಗಿದೆ ಅನ್ನೋದನ್ನು ಮರೆಯೋ ಹಾಗಿಲ್ಲ.
ಈ ಎಲ್ಲದರ ನಿಟ್ಟಿನಲ್ಲಿ ಈ 15ನೆಯ ಅಧ್ಯಾಯದ ಸಂದರ್ಭದಲ್ಲಿ ಸಂಸಾರ ದಾಟಬೇಕು ಅಂತ ಇರೋ ಮನುಷ್ಯ ಮೊದಲು ಮಾಡಬೇಕಾದ ಕೆಲಸ ಒಂದು ಮರದ ಪರಿಚಯ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಒಂದು ಮರದ ಪರಿಚಯ ಇಲ್ಲದೆ ಹೋದರೆ ನಿಮಗೆ ಸಂಸಾರ ದಾಟಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಮರವನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ನಾವು ಸುತ್ತಲೂ ಮುತ್ತಲು ಮರ ಕಡಿತಾ ಇದ್ದೀವಿ ಇಂದಿನ ದಿವಸ, ಆದರೆ ನಮಗೆ ಗೊತ್ತಿಲ್ಲ ಒಂದು ಮರವನ್ನ ಹೆಮ್ಮರವಾಗಿ ಬೆಳೆಸ್ಕೊಂಡಿದ್ದೀವಿ, ಅದನ್ನು ಕತ್ತರಿಸೋ ಬಗ್ಗೆ ನಮಗೆ ಗೊತ್ತಿಲ್ಲ. ಹೊರಗಡೆ ಇರೋ ಮರ ಕತ್ತರಿಸೋದಿರಲಿ, ಒಳಗಡೆ ಹೆಮ್ಮರವಾಗಿ ಬೆಳ್ಕೊಂಡಿರೋ ಮರವನ್ನು ನಿಜವಾಗಿ ಕತ್ತರಿಸಬೇಕು. ಅದು ಅಜ್ಞಾನವೆಂಬ ಮರ. ಅದು ಎಷ್ಟು ಬೆಳ್ಕೊಂಡ್ಬಿಟ್ಟಿದೆ ಅಂದರೆ ಜನ್ಮಾಂತರದಿಂದ ಬೆಳೆದು ಬಿಟ್ಟಿದೆ. ನಮಗೆ ನಮ್ಮ ಬಗ್ಗೆನೇ ಗೊತ್ತಿಲ್ಲ. ನಾವು ಹಿಂದಕ್ಕೆ ಏನಾಗಿದ್ವಿ, ಮುಂದಕ್ಕೆ ಏನು ಆಗ್ತೀವಿ, ಎಲ್ಲಿ ಹೋಗ್ತೀವಿ, ನಿಜವಾಗಿ ನಾವು ಯಾರು ನಿಜವಾಗಿ ಗೊತ್ತಿಲ್ಲ. ಹೊರಗಡೆ ದೇಹ ನೋಡಿ ಇವನು ಇಂಥವನು ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ಅವ್ರ ಹೆಸರನ್ನ, ನಮ್ಮನ್ನು ಹಾಗೆ ಬೇರೆಯವ್ರು ಕೂಗ್ತಾ ಇದ್ದಾರೆ. ಇಷ್ಟು ಬಿಟ್ಟು ಇದೇ ಬೇರೆ ಜನ್ಮಕ್ಕೆ ಬಂದರೆ ಇನ್ನೊಂದು ಹೆಸರನ್ನ ಕರೀತಾರೆ. ಎಷ್ಟು ಜನ್ಮದಲ್ಲಿ ಎಷ್ಟು ಹೆಸರು, ನಿಜವಾಗಿ ನಾನು ಯಾರು ಅನ್ನೋದು ನಮಗೆ ಎಲ್ಲರಿಗೂ ಕೂಡ ಮನದಟ್ಟಾಗಬೇಕು. ಆ ರೀತಿಯಲ್ಲಿ ನಮ್ಮ ಎಲ್ಲರ ಜೀವರ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಈ ಸಂಸಾರ ಜಗತ್ತಿನ ಪರಿಚಯ ಆದರೆ ಆಗ ಗೊತ್ತಾಗತ್ತಂತೆ, ನಾವು ಎಲ್ಲಿದ್ದೀವಿ, ನಾವೇನನ್ನು ಬಿಡಬೇಕು, ಯಾರನ್ನ ಭಜನೆ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಪ್ರತಿಯೊಂದು ವಿಷಯ ಗೊತ್ತಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಮೊದಲಿಗೆ ಈ ಭಗವದ್ಗೀತೆಯ 15ನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ಮೊದಲಿಗೆ ಆಲಿಸಿ ನಂತರ ಅದರ ವಿವರಣೆಗೆ ಹೋಗೋಣ. ಮೊದಲನೇ ಶ್ಲೋಕ ಹೀಗಿದೆ: ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಊರ್ಧ್ವಮೂಲಂ ಅಧಃಶಾಖಂ. ಈ ಒಂದು ಅರ್ಧ ಭಾಗ ಶ್ಲೋಕ ಎಂಥವರಿಗೂ ಒಳ್ಳೆ ಜ್ಞಾನವನ್ನು ಕೊಡುತ್ತೆ, ಒಳ್ಳೆ ಗತಿಯನ್ನು ಕೊಡುತ್ತೆ ಅಂತ. ಒಬ್ಬೊಬ್ಬರಿಗೂ ಒಳ್ಳೊಳ್ಳೆ ಗತಿ. ಅವ್ರಿಗೇನು ಬೇಕು, ನಮಗೆ ದುಡ್ಡಿನ ರೀತಿಯಲ್ಲಿ ಕಷ್ಟ ಇದೆಯಾ, ಅದು ಪರಿಹಾರ ಆಗುತ್ತೆ, ಒಳ್ಳೆ ಗತಿ ಸಿಗತ್ತೆ ನಮಗೆ. ಹೇಗೆ ದುಡ್ಡನ್ನು ಸಂಪಾದನೆ ಮಾಡಬೇಕು, ಯೋಗ್ಯ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲ, ಒಳ್ಳೆಯ ಮಾರ್ಗದಲ್ಲಿ ದುಡ್ಡಿನ ಸಂಪಾದನೆ ಹೇಗೆ, ಸದ್ಗತಿ, ಒಳ್ಳೆಯ ಗಮನ, ದಾರಿಯನ್ನು ತೋರಿಸುತ್ತೆ. ವಿದ್ಯೆ ಹತ್ತುತ್ತಾ ಇಲ್ಲ, ತಲೆಗೆ ಬುದ್ಧಿ ಇಲ್ಲ, ತಲೆಯಲ್ಲಿ ಸರಿಯಾದ ಬುದ್ಧಿ ಬರಬೇಕು, ಚೆನ್ನಾಗಿ ಓದಬೇಕು, ಅದಕ್ಕೆ ಬೇಕಾದ ಸನ್ಮಾರ್ಗ, ಸದ್ಗತಿ ಅದನ್ನು ತೋರಿಸಿಕೊಡುತ್ತೆ. ಹೀಗೆ ಯಾವ ರೀತಿ ಸನ್ಮಾರ್ಗ ಬೇಕೋ ಆ ಎಲ್ಲ ಸನ್ಮಾರ್ಗಗಳನ್ನು ಕೊಟ್ಟು ನಿಜವಾದ ಸನ್ಮಾರ್ಗ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಅರ್ಥ. ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಇದೆ. ಅಶ್ವತ್ಥ ಅಂದ್ರೆ ಅಶ್ವತ್ಥ ವೃಕ್ಷ ಅಂತ ನಾವು ಅನ್ಕೊಳ್ತೀವಿ. ಇದು ಮರ ನಿಜ, ಇದಕ್ಕೆ ಅಶ್ವತ್ಥ ಅಂತ ಕರೀತಾರೆ. ಒಂದು ಮರ ಇದೆ. ಯಾಕೆ ಅಶ್ವತ್ಥ ಅಂತ ಕರೀತಾರೆ ಅಂದ್ರೆ ಇದು ಇವತ್ತು ಒಂಥರ ಕಾಣ್ತಾ ಇದ್ರೆ ನಾಳೆ ಇನ್ನೊಂದು ಥರ ಕಾಣುತ್ತೆ, ಒಂದೇ ಥರ ಕಾಣಲ್ಲ. ಶ್ವಃ ಏವಮೇವ ನ ತಿಷ್ಠತಿ. ನಾಳೆ ದಿವಸ ಹೀಗೆ ಇರಲ್ಲ ಅದು. ಅಶ್ವಃ, ಶ್ವಃ ಅಂದ್ರೆ ನಾಳೆ, ನಾಳೆ ಇವತ್ತಿನ ಥರ ಇದ್ದರೆ ಅವಾಗ ಸರಿ. ನಾಳೆ ಇವತ್ತಿನ ಥರ ಇರಲ್ಲ, ನಾಳೆ ನಾಳೆಯಾಗೇ ಇರುತ್ತೆ. ಅಂದರೆ ನಾಳೆ ಕಾಣಿಸೋ ವಸ್ತು ಬೇರೆ ಥರ, ನಾಡಿದ್ದು ಕಾಣಿಸೋ ವಸ್ತು ಇನ್ನೊಂದು ಥರ ಇರುತ್ತೆ. ಹೀಗೆ ಕ್ಷಣ ಕ್ಷಣ, ದಿನ ದಿನ, ವರ್ಷ ವರ್ಷ, ತಿಂಗಳು ತಿಂಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ ಈ ಜಗತ್ತಿನಲ್ಲಿ ಕಾಣುವಂಥ ಪ್ರತಿಯೊಂದು ವಸ್ತುಗಳು. ಇಷ್ಟೆಲ್ಲ ಬದಲಾಗ್ತಾ ಇರುವಂಥ ಈ ಜಗತ್ತು ಅದು ಒಂದು ಮರದಂತೆ. ಆ ಮರ ಶಾಶ್ವತ ಅಲ್ಲ, ಅದು ಅಶಾಶ್ವತ. ಒಂದು ದಿವಸ ಅದು ಇರೋದಿಲ್ಲ. ಇರೋದಿಲ್ಲ ಅಂದ ಕೂಡಲೇ ಸುಳ್ಳು ಅಂತ ಅರ್ಥ ಅಲ್ಲ, ಕಾಣಿಸೋ ಥರ ಇರಲ್ಲ, ಕಾಣಿಸ್ದೇ ಇರೋ ಥರ ಆಗತ್ತೆ ಅಂತ ಅಷ್ಟೇ ಅರ್ಥ. ಮಣ್ಣಿನಿಂದ ಮಡಿಕೆ ಮಾಡ್ದ ಒಬ್ಬ, ಮಡಿಕೆ ಕಾಣ್ತಾ ಇದೆ, ಕೋಲ್ ತಗೊಂಡು ಹೊಡೆದ, ಆಮೇಲೆ ಕಾಣಲಿಲ್ಲ ಅಷ್ಟೇ, ಮಡಿಕೆನೇ ಇಲ್ಲ ಅಂತಲ್ಲ, ಮಡಿಕೆ ಮಣ್ಣಾಯಿತು ಅಂತ ಅರ್ಥ. ಹಾಗೆ ಒಂದು ದಿವಸ ಜಗತ್ತು ಪೂರ್ಣ ಪ್ರಳಯ ಕಾಲದಲ್ಲಿ ಮುಳುಗಿ ಹೋಗುತ್ತೆ. ಆಗ ಈ ಕಾಣಿಸೋ ಜಗತ್ತಿನ ರೀತಿಯಲ್ಲಿ ಅವತ್ತಿನ ದಿವಸ ಇರಲ್ಲ. ಯಾಕೆ, ನಾವು ಪ್ರಳಯವನ್ನು ಹೊಂದಿರ್ತೀವಿ, ನಮಗೆ ದೇಹ ಇರಲ್ಲ. ಹೀಗೆ ಈ ಜಗತ್ತು ಅಶ್ವತ್ಥ, ಒಂದೇ ಥರ ಇರೋದಿಲ್ಲ. ಪ್ರತಿ ದಿವಸ
ನಾಳೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದರಿಂದ ಅಶ್ವತ್ಥ ಅಂತ ಇದಕ್ಕೆ ಕರಿತೀವಿ. ಅಷ್ಟೇ ಅಲ್ಲ, ಅಶ್ವ ಕುದುರೆನ ನೆನಪಿಸ್ಕೊಳ್ಳಿ. ಕುದುರೆ ಓಡ್ತಾ ಇರುತ್ತೆ, ಅದು ಒಂದು ಕಡೆ ನಿಲ್ಲಲ್ಲ. ಹಾಗೆ ಜಗತ್ತು ಕೂಡ ಓಡ್ತಾ ಇದೆ, ಬದಲಾಗ್ತಾ ಇದೆ ಜಗತ್ತು, ನಮಗದು ಗೊತ್ತಾಗ್ತಾ ಇದೆ. ಜಗತ್ತಿನಲ್ಲಿ ಪರಿಣಾಮ ಅದು ಸಹಜ ಸ್ವಭಾವ. ಇಂತಹ ಬದಲಾಗ್ತಾ ಇರುವಂಥ ಜಗತ್ತಿನ ಬುಡ ಯಾವುದು, ಕೊಂಬೆ ರೆಂಬೆಗಳು ಯಾವುದು, ಎಲೆಗಳು ಯಾವುದು, ಹಣ್ಣು ಯಾವುದು, ಹೀಗೆ ಪ್ರತಿಯೊಂದನ್ನು ತಿಳ್ಕೊಳ್ಬೇಕಂತೆ. ಇಷ್ಟೊಂದು ತಿಳ್ಕೊಳ್ಳಿ ನಿಮ್ಮ ಜೀವನ ಉದ್ಧಾರ ಅಂತಾರೆ. ಯಾಕೆ ಈ ರೀತಿ ಭಗವದ್ಗೀತೆಯ ಮೊದಲಿಗೆ ಹೇಳ್ತಾ ಇದ್ದಾರೆ ಅಂದರೆ, ಮೊದಲು ಕಷ್ಟ ನಮಗೇನಿದೆ ಅಂತ ನಮಗೆ ಮನವರಿಕೆ ಆಗಬೇಕಂತೆ. ನಮಗೆ ಕಷ್ಟ ಇಲ್ಲ ಅಂದ್ಕೊಂಡು ತಿರುಗಾಡ್ತಾ ಇದ್ರೆ ಆಗ ನಾವು ಆ ಕಷ್ಟವನ್ನು ಪರಿಹರಿಸ್ಕೊಳ್ಳಿಕ್ಕೆ ಪ್ರಯತ್ನನೇ ಪಡಲ್ಲ. ಕಷ್ಟ ಅಂತ ಅನ್ನಿಸ್ತಾ ಇಲ್ಲ, ಆದರೆ ನಿಜವಾಗಿ ಕಷ್ಟ ಏನು ಅಂತ ಪರಿಚಯ ಮಾಡಿ ಕೊಟ್ಟು, ಇದು ನಿಜವಾದ ಕಷ್ಟ, ಯಾವುದೋ ಬೇರೆ ಕಷ್ಟಗಳಲ್ಲ. ಇಂಥ ಕಷ್ಟ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಲೇಬೇಕು ಅಂತ ನಮಗಾಗ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಮರದ ಪರಿಚಯವನ್ನು ನೋಡೋಣ. ಜಗದ್ವೃಕ್ಷ, ಜಗತ್ತು ಅನ್ನೋ ಮರ ಹೇಗಿದೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಊರ್ಧ್ವ ಮೂಲಂ ಅಂತ ಹೇಳಿದ್ದಾರೆ. ಇದಕ್ಕೆ ಮೂಲ ಅದು ಊರ್ಧ್ವ ಅಂತ. ಮೂಲ ಊರ್ಧ್ವ ಅಂದ್ರೆ ಮೂಲ ಅಂದ್ರೆ ಬುಡ ಅಂತ ಅರ್ಥ. ಬುಡಾನೇ ಮೇಲು ಅಂತ ಅರ್ಥ. ಬುಡ ಅದು ಮೇಲಾಗಿದ್ರೆ ಅದನ್ನು ಊರ್ಧ್ವ ಮೂಲ ಅಂತ ಕರೀತಾರೆ. ಇದೇನು ಹೀಗಂದ್ರಿ ಅಂದ್ರೆ ಅದಕ್ಕೆ ಉತ್ತರ ಇಷ್ಟೇ. ಯಾವತ್ತೂ ಒಂದು ಮರದ ಭಾಗ ಯಾವುದು ಮುಖ್ಯ? ಹಣ್ಣು ಮುಖ್ಯನೋ, ಎಲೆ ಮುಖ್ಯನೋ, ಕೊಂಬೆ ರೆಂಬೆಗಳು ಮುಖ್ಯನೋ, ಏನು ಮುಖ್ಯ ಅಂತ ಕೇಳಿದಾಗ ಎಲ್ಲರೂ ಹೇಳೋದು ಅದರ ಬೇರು, ಅದರ ಬುಡ ಪ್ರದೇಶ ಅದು ಮುಖ್ಯ ಅಂತ. ಯಾಕದು ಮುಖ್ಯ? ವಾಸ್ತವಿಕ ಅದು ಮೇಲಕ್ಕಿಲ್ಲ. ಮೇಲಕ್ಕೆ ಹಣ್ಣು ಕಾಣುತ್ತೆ, ಎಲೆ ಕಾಣುತ್ತೆ, ಕೊಂಬೆ ರೆಂಬೆಗಳು ಕಾಣುತ್ತೆ. ಬೇರು ಕೆಳಗಿರೋದು ಮುಖ್ಯನೋ, ಮೇಲಿನ ಸ್ಥಾನದಲ್ಲಿ ಕೂಡೋದು ಮುಖ್ಯನೋ? ಕೆಳಗಿನ ಸ್ಥಾನದಲ್ಲಿ ಕೂತ್ರೆ ಅದು ನೀಚ, ಮೇಲಿನ ಸ್ಥಾನದಲ್ಲಿ ಕೂತ್ರೆ ಅದು ಮುಖ್ಯ ಅಂತ ಹೇಳೋದಿದೆ. ಆದರೆ ಮರದಲ್ಲಿ ಹಾಗಲ್ಲ. ಮರದ ಬೇರುಗಳೇನಿದೆ ಅದೇ ಮುಖ್ಯ. ಯಾಕೆ ಅಂದರೆ ನೀರನ್ನು ನೀವು ಹಾಕಿ, ಎಲ್ಲಿಗೆ ಹಾಕಿ? ಮೇಲಕ್ಕೆ ಹೋಗಿ ಹಾಕಿ. ಕೊಂಬೆ ರೆಂಬೆ ಹಣ್ಣು ಎಲೆ ಅದಕ್ಕೆಲ್ಲ ಹಾಕಿ ಉಪಯೋಗ ಇದೆಯಾ? ಉಪಯೋಗ ಇಲ್ಲ. ಎಲ್ಲಿ ಹಾಕಬೇಕು ಅಂದರೆ ನೀರನ್ನು ಬೇರಿಗೆ ಹಾಕಬೇಕು. ಬೇರಿಗೆ ನೀರನ್ನು ಹಾಕಿದರೆ ಉಪಯೋಗ ಇದೆ. ಅದರಿಂದ ಪೋಷಣೆಯಾಗಿ ಅನೇಕ ಹಣ್ಣುಗಳು ಮುಂದಕ್ಕೆ ಸಿಗತ್ತೆ ನಮಗೆ, ಫಲಗಳು. ಹೀಗೆ ಹಣ್ಣುಗಳು ಸಿಗಬೇಕು ಅಂತಾದರೆ ಬೇರಿಗೆ ಪೋಷಣೆ ಆಗಬೇಕು, ನೀರನ್ನು ಕೆಳಗೆ ಹಾಕಬೇಕು. ಆಗ ಮೂಲ ಗಟ್ಟಿಯಾದಷ್ಟು ಆ ಮರ ಸಮೃದ್ಧವಾಗಿರುತ್ತೆ ಅಂತ ಇದು ಗೊತ್ತಿರೋ ವಿಷಯ ನಮಗೆ. ಅದೇ ತರಹ ಈ ಸಂಸಾರ ವೃಕ್ಷಕ್ಕೆ ಒಬ್ಬ ಮೂಲ ಇದ್ದಾನೆ, ಪುರುಷ. ಅವನು ಪುರುಷ, ಮೂಲ. ಪುರುಷ ಅಂದರೆ ಒಬ್ಬ ಜೀವ, ಒಬ್ಬ ಗಂಡಸು ಈ ಅರ್ಥದಲ್ಲ. ಪುರುಷ ಅಂದರೆ ಸಕಲರ ದೇಹದ ಒಳಗಡೆ ನೆಲೆಸಿರುವಂಥ ಪರಮಾತ್ಮ, ಅವನು ನಿಜವಾಗಿ ಪುರುಷ. ನಾವೆಲ್ಲ ಪುರುಷ ಸೂಕ್ತ ಹೇಳ್ತಾ ಇರ್ತೀವಿ. ಸಹಸ್ರಾಶೀರ್ಷ ಪುರುಷ. ಯಾರ ಪುರುಷ ಅಂದರೆ 1000 ತಲೆ, 1000 ಕೈ, 1000 ಕಾಲು ಇರೋನು. ಅದು ನೀವ? ಯಾರು ಅಲ್ಲ. ಮತ್ತಾರು? ಈ ಸಾವಿರಾರು ಜನರ, 1000 ಅಂದರೆ ಹೆಸರಿಗೆ ಮಾತ್ರ 1000 ಅಂತ ಹೇಳಿದೆ ವೇದವಾಕ್ಯ. ಅಲ್ಲಿ 1000 ಶಬ್ದದಿಂದ ಅನಂತ ಅನ್ನೋ ಅರ್ಥವನ್ನು ತಗೊಳ್ಬೇಕು. ಅನಂತ ಜೀವ ರಾಶಿಗಳ ಒಳಗಡೆ ನಿಂತು ತಾನು ಎಲ್ಲರನ್ನು ಪ್ರೇರಣೆ ಮಾಡಿ ಅನುಗ್ರಹ ಮಾಡ್ತಾ ಇರುವಂತಹ ಪರಮಾತ್ಮ ಅವನೇ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೈಯಿಂದ, ಕಾಲಿಂದ, ಮೂಗಿಂದ, ಕಣ್ಣಿಂದ ಒಳಗಡೆ ನಿಂತು ತತ್ತತ್ ಶಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಎಲ್ಲ ಅವನೇ ಮಾಡಿಸೋದು. ಮಹಾಶಕ್ತಿ ಅವನ ಒಳಗಡೆ ಇಲ್ಲ ಅಂದರೆ ಪೂರ್ಣ ಕೆಲಸ ಸರಿಯಾಗಿ ಆಗೋದಿಲ್ಲ. ಆದ್ದರಿಂದ ಒಳಗಡೆ ನಿಂತು ಎಲ್ಲರನ್ನು ಪ್ರೇರಣೆ ಮಾಡಿ ಅನುಗ್ರಹ ಮಾಡುವಂಥ ಆ ಪರಮಾತ್ಮ ಅವನು ಮೂಲ ಶಕ್ತಿ ಎಲ್ಲರಿಗೂ ಕೂಡ. ಅದಕ್ಕೆ ಒಂದು ಮಾತಿದೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಅರ್ಜುನ, ಎಲ್ಲರ ಹೃದಯದ ಒಳಗಡೆ, ಎಲ್ಲ ಪ್ರಾಣಿಗಳ ಒಳಗಡೆ, ಎಲ್ಲ ಜಡ ಪದಾರ್ಥಗಳ ಒಳಗಡೆ ಈಶ್ವರ ತಿಷ್ಠತಿ, ಒಳಗಡೆ ಕೂತಿರ್ತಾನೆ. ಆದ್ರಿಂದಲೇ ಪುರುಷ ಪುರುಷ ಅಂತ ಕರೆಯೋದು. ಅಂಥ ಪುರುಷ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮ ಊರ್ಧ್ವ ಮೇಲಕ್ಕಿದ್ದಾನೆ. ಆ ಮೇಲಕ್ಕಿರೋನು ಕೆಳಕ್ಕೆ ಆಧಾರವಾಗಿರೋದ್ರಿಂದ ನಮಗೆ ಬಹಳ ಮುಖ್ಯ. ಈಗ ಮಂದರ ಪರ್ವತವನ್ನ ಎಲ್ಲ ಕಡದ್ರು ದೇವತೆಗಳು ದೈತ್ಯರು ಸೇರಿ. ಆಗ ಬೀಳ್ಲಿಕ್ಕೆ ಹೋಯ್ತು.
ಹೊತ್ತದ್ದು ಯಾರು? ಅದೇ ಪರಮಾತ್ಮ ಕೂರ್ಮರೂಪನಾಗಿ ಕೆಳಕ್ಕೆ ಹೊತ್ತು ರಕ್ಷಣೆಯನ್ನು ಮಾಡಿದ. ಹಾಗೆ ಬೇರಿನ ರೂಪದಲ್ಲಿದ್ದು ನಮ್ಮನ್ನೆಲ್ಲ ಹೊತ್ಕೊಂಡಿದ್ದಾನೆ ದೇವರು. ಎಂಥ ಕಾರುಣ್ಯ ನೋಡಿ. ಅವನೇನಾದ್ರು ಹೊತ್ಕೊಳ್ಳದೆ ಇದ್ದಿದ್ರೆ ನಮ್ಮ ಸ್ವರೂಪ ಎಲ್ಲಿ, ನಾವು ಎಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ ಜೀವರೆಲ್ಲ? ಹೀಗೆ ಅವನು ಕೊಟ್ಟರೆ ಆಯುಷ್ಯ, ಅಷ್ಟು ಆಯುಷ್ಯ ಗಟ್ಟಿ, ಅಲ್ಲಿವರೆಗೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲ ನಿಟ್ಟಿನಲ್ಲಿ ಊರ್ಧ್ವನಾದವನೇ ಮೂಲವಾಗಿ ಹೊಂದಿರುವಂತಹ, ಅಂದ್ರೆ ಬುಡ ಆಧಾರ ಸ್ತಂಭವನ್ನಾಗಿ ಹೊಂದಿರುವಂತಹ ಮರ ಅಶ್ವತ್ಥವಾದ ಈ ಜಗನ್ಮರ, ಜಗತ್ತನ್ನು ಮರ ಅಂತ ಇದರ ವಿವರಣೆಯನ್ನು ಮಾಡಿದ್ದಾರೆ. ಅಧಶಾಖಂ ಅಂತ ಹೇಳ್ತಾರೆ. ಶಾಖೆ, ಕೊಂಬೆರೆಂಬೆಗಳೆಲ್ಲ ನೀಚ ಕೆಳಗಿರೋದು ಅಂತ. ವಸ್ತುತ ಎಲ್ಲ ಕಾಣಿಸೋದ್ ಮೇಲೆ. ನಾವೊಂದು ಮರ ನೋಡಿದ್ರೆ ಬೇರ್ ಕಾಣೋದು ಕೆಳಗಡೆ, ಮೇಲೆಲ್ಲ ಕೊಂಬೆರೆಂಬೆಗಳು ಕಾಣುತ್ತೆ. ಆದ್ರೆ ಜಗತ್ತು ಮರದಲ್ಲಿ ಆ ಕೊಂಬೆರೆಂಬೆಗಳೆಲ್ಲ ಕೆಳಕ್ಕೆ, ಅಧಃ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅದು ಮೇಲೆ ಅಲ್ಲ. ಅದರಿಂದ ಏನು ಉಪಯೋಗ? ನಿಜವಾಗಿ ಯಾವುದು ಮುಖ್ಯ? ಊರ್ಧ್ವ. ಹಾಗಾದ್ರೆ ಕೊಂಬೆರೆಂಬೆಗಳೆಲ್ಲ ಯಾವುದು ಅಂದ್ರೆ ಬೇರೆ ಎಲ್ಲ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಅಂದ್ರೆ ಬ್ರಹ್ಮದೇವರು, ರುದ್ರದೇವರು ಎಲ್ಲ ಬೇರೆ ಬೇರೆ ಎಲ್ಲ ಮುಖ್ಯ. ಇದೆಲ್ಲ ಅಂದ್ರೆ ದೇವಾನುದೇವತೆಗಳೆಲ್ಲ ಆ ನಾರಾಯಣನನ್ನ ಶರಣಾಗತರನ್ನಾಗಿ ಹೊಂದಿದ್ದಾರೆ. ನಮಗೆ ಗೊತ್ತಿದೆ, ಅನೇಕ ದೇವತೆಗಳು ತಾವು ರಾಮ ಮಂತ್ರ ಜಪವನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ, ಕೃಷ್ಣ ಮಂತ್ರ ಜಪವನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಎಲ್ಲ ದೇವತೆಗಳು ಭಗವಂತನ ಶರಣಾಗತರನ್ನಾಗಿ ಹೊಂದಿದ್ದಾರೆ. ಅವರೆಲ್ಲ ಈ ಜಗತ್ತನ್ನೋ ಮರಕ್ಕೆ ರೆಂಬೆ ಕೊಂಬೆಗಳಂತೆ ಅಲ್ಲಲ್ಲಲ್ಲಿ ಇದ್ದಾರೆ. ಅಲ್ಲೆಲ್ಲ ನಾವು ಹತ್ಕೊಂಡು ಹೋಗ್ಲೇಬೇಕು. ಅಂದ್ರೆ ದೇವತೆಗಳ ಅನುಗ್ರಹ ನಮಗೆ ಬೇಕು. ಅವ್ರ ಅನುಗ್ರಹ ಇಲ್ಲದೆ ಇದ್ರೆ ನಮಗೆ ಹಣ್ಣು ಸಿಗಲ್ಲ, ಎಲೆನೂ ಸಿಗಲ್ಲ, ಅಲ್ಲಿ ಚಿಗುರು ಎಲೆನೂ ಸಿಗಲ್ಲ ಕೊನೆಗೆ. ಹೀಗೆ ದೇವತೆಗಳ ಅನುಗ್ರಹ ಮುಖ್ಯ, ಆದ್ರೆ ಅವರಿಗೂ ಮುಖ್ಯವಾಗಿ ಇರೋನು ಭಗವಂತ ಅಂತ. ಇಷ್ಟು ಅರ್ಥವನ್ನ ಒಳಗೊಂಡಂತೆ ಈ ಶ್ಲೋಕದ ಮೊದಲನೇ ಸಾಲು ಬಂದಿದೆ. ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಹೇಳ್ತಾರೆ. ಅವ್ಯಯ, ಇದಕ್ಕೆ ನಾಶ ಇಲ್ಲ ಅಂತ. ಯಾಕೆ? ಪ್ರಳಯ ಆಗತ್ತಲ್ವ ಅಂದ್ರೆ ನಾಶ ಅಂದ್ರೆ ಆ ವಸ್ತುನೇ ಜಗತ್ನಲ್ಲಿ ಇಲ್ಲ ಅಂತ ಆಗಲ್ಲ, ಉಳ್ಕೊಳತ್ತೆ. ಕಾಣೋ ರೂಪದಲ್ಲಿರಲ್ಲ, ಕಾಣದೇ ಇರೋ ರೂಪಕ್ಕೆ ಹೋಗತ್ತೆ ಅಂತ ಅರ್ಥ. ಸಣ್ಣದಾಗ ಹೋಗುತ್ತೆ. ಈಗ ಒಬ್ಬ ಮನುಷ್ಯನ ದೇಹ ಅದು ಪಂಚಭೂತಗಳಲ್ಲಿ ಲೀನ ಆಯಿತು ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನ ಆಯುಷ್ಯ ಮುಗೀತು, ಮುಗಿದ ಮೇಲೆ ಆ ದೇಹ ಹೋಗಬೇಕು. ದೇಹ ಹೋಯ್ತು ಅಂದ್ರೆ ಇನ್ನು ಮುಂದೆ ದೇಹ ಕಾಣಿಸಲ್ಲ. ಯಾವ ರೀತಿ ಕಾಣಿಸಲ್ಲ? ಈಗ ಹೇಗೆ ಕಾಣಿಸ್ತಾ ಇತ್ತೋ ಹಾಗೆ ಕಾಣಿಸಲ್ಲ ಅಂತ ಅರ್ಥ. ಅದು ಪಂಚಭೂತಗಳಲ್ಲಿ ಪೃಥ್ವಿ, ನೀರು, ತೇಜಸ್ಸು, ಆಕಾಶ, ಗಾಳಿ ಎಲ್ಲ ಹೋಗಿ ಸೇರ್ಕೊಳ್ತು ಅಂತ ಅರ್ಥ ಅಷ್ಟೇ. ಸೇರ್ಕೊಳ್ತು ಹೊರತು ಅದು ಇಲ್ಲವೇ ಇಲ್ಲ ಅಂತಲ್ಲ. ಸೇರ್ಕೊಳತ್ತೆ, ನಮ್ಮ ಕಣ್ಣು ಕಾಣಿಸಲ್ಲ. ಅದಕ್ಕೆ ಅವ್ಯಕ್ತ ಅಂತ ಕರೀತಾರೆ. ಅವ್ಯಯ, ಇದಕ್ಕೆ ನಾಶ ಇಲ್ಲ. ಹೀಗೆ ಇಂತಹ ಜಗನ್ಮರದ ಪರಿಚಯವನ್ನ ಮಾಡಿಕೊಡ್ತಾ ಮಧ್ವಾಚಾರ್ಯರ ಗೀತಾಭಾಷ್ಯಕ್ಕೆ ನಾವು ಗಮನ ಹರಿಸಬೇಕು. ಆಚಾರ್ಯರ ಗೀತಾಭಾಷ್ಯದಲ್ಲಿ ನಮಗೆ ಅರ್ಥವನ್ನ ಬೆಳೆಸಿದ್ದಾರೆ ಬಹಳ ಸೊಗಸಾಗಿ. ಊರ್ಧ್ವ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಲ್ಲ. ಊರ್ಧ್ವ ಅಂದ್ರೆ ವಿಷ್ಣು ಅಂತ ಅರ್ಥ ಅಂತೆ, ನಾರಾಯಣ ಅಂತ ಅರ್ಥ ಊರ್ಧ್ವ ಅನ್ನೋ ಶಬ್ದಕ್ಕೆ. ಹೇಗೆ ಅರ್ಥ ಅಂದ್ರೆ ವೇದ ಮಂತ್ರವನ್ನ ಅವರು ಉದಾಹರಿಸ್ತಾರೆ. ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ದ್ರವಿಣಂ ಸವರ್ಚಸಂ ಅಂತ. ಈ ವೇದ ಮಂತ್ರದ ಅರ್ಥಕ್ಕೆ ನೇರವಾಗಿ ಹೋಗೋಣ. ಈ ವೇದ ಮಂತ್ರದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ವಿಷ್ಣುವಿನ ಅನುಗ್ರಹದಿಂದ ಎಲ್ಲ ಕರ್ಮಗಳನ್ನ ನಾನು ಕಳ್ಕೊಂಡು ಆ ಸೂರ್ಯಾಂತರ್ಯಾಮಿಯಾದ ಸೂರ್ಯನ ಒಳಗಡೆ ಇರೋ ದೇವರ ಅನುಗ್ರಹದಿಂದ ನಾನು ಸದ್ಗತಿಯನ್ನ ಪಡೆದಿದ್ದೇನೆ ಅಂತ ಆ ವೇದ ಮಂತ್ರದಲ್ಲಿ ಅರ್ಥ ಬರುತ್ತೆ. ಹಾಗಾದ್ರೆ ದೇವರೇ ಎಲ್ಲದಕ್ಕೂ ಮೂಲ. ಅಲ್ಲಿ ಹೇಳ್ತಾ ಊರ್ಧ್ವ ಪವಿತ್ರ, ಊರ್ಧ್ವ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ಊರ್ಧ್ವ ಅಂದ್ರೆ ಭಗವಂತನನ್ನು ಹೇಳುವಂತ ಶಬ್ದ. ಅವನು ಮೇಲಿರೋದ್ರಿಂದಲೇ ಅವನಿಗೆ ಊರ್ಧ್ವ, ಉತ್ತಮ, ಸರ್ವತಃ ಎಲ್ಲದಕ್ಕಿಂತಲೂ ಉತ್ತಮ ಅಂತ ಆಚಾರ್ಯರು ತಾವು ಇಲ್ಲಿ ಬಿಡಿಸಿದ್ದುಂಟು. ಹೀಗೆ ಪ್ರತಿಯೊಂದು ಶಬ್ದಗಳ ಅಪೂರ್ವವಾದ ಅರ್ಥಗಳನ್ನು ನಾವು ಮಧ್ವಾಚಾರ್ಯರು ತಿಳಿಸಿದ ರೀತಿಯಲ್ಲಿ ತಿಳ್ಕೊಳ್ತಾ ಮುಂದಕ್ಕೆ ಸಾಗೋಣ. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಂತ. ಇದರ ಎಲೆಗಳು ಯಾವುದು? ಈ ಮರದ ಎಲೆಗಳು ಅಂತ ಬಂದಾಗ ಆಗ ಮರದ ಎಲೆಗಳು ಛಂದಾಂಸಿ, ವೇದಗಳಂತೆ, ವೇದಗಳನ್ನ ಎಲೆ ಅಂತ ಹೋಲಿಸ್ತಾರೆ. ಯಾಕೆಂದ್ರೆ ನೀವು ಬದುಕಿದ್ದಾಗ ಮನುಷ್ಯರು ಯಾರೇ ಆಗಲಿ ಅವರು ವೇದರಾಶಿಯನ್ನು ತಿಳಿಯೋದೇ ಮುಖ್ಯ ಅಂತೆ. ಯಾಕೆ? ನಿಮಗೆ ಮುಕ್ತಿ ಸಿಗಬೇಕು ಅಂತ ಹೊರಟಿರೋ ಒಂದು ಗ್ರಂಥ, ಏಕೈಕ ಶಾಸ್ತ್ರ ಅಂದ್ರೆ ಅದು ವೇದ. ವೇದ ಒಂದು ಕಡೆ ಹೇಳುತ್ತೆ ಏನಂತ?
ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ. ವೇದರಾಶಿಗಳು ಹೊರಟಿರೋದೆ ಎಲ್ಲ ಮನುಷ್ಯರ ದುಃಖ ಕಳಿಲಿಕ್ಕೆ ಅಂತ. ಮತ್ತೆ ವೇದದ ಅರ್ಥ ಹೇಗೆ ತಿಳ್ಕೊಳ್ಳೋದು? ಈ ಭಗವದ್ಗೀತೆಯ 15ನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳಿ ಸಾಕು. ಸಮಗ್ರ ವೇದದ ಅರ್ಥ ಇಲ್ಲಿ ಬಂದಿದೆ ಅಂತ. ಅದಕ್ಕೋಸ್ಕರನೇ ಅನೇಕ ಮತಾಚಾರ್ಯರು ಈ 15ನೇ ಅಧ್ಯಾಯವನ್ನು ಹೊಗಳಿದ್ದಾರೆ. ಅದರಲ್ಲಿ ಒಬ್ರು ಹೇಳ್ತಾರೆ, ಕೇವಲ 18ನೇ ಅಧ್ಯಾಯ ಸಮಗ್ರ ಅಧ್ಯಾಯದ ಅರ್ಥ ಈ 15ನೇ ಅಧ್ಯಾಯದಲ್ಲಿ ಸೇರಿರೋದಷ್ಟೇ ಅಲ್ಲ. ಅದನ್ನು ನೋಡಿ, 18 ಅಧ್ಯಾಯ ಭಗವದ್ಗೀತೆ ಏನಿದೆ ಅದರಲ್ಲಿ ಮಧ್ಯಕ್ಕೆ ಸೇರಿರೋ ಅಧ್ಯಾಯ 15ನೇ ಅಧ್ಯಾಯ. ಇದರಲ್ಲಿ ಮಿಕ್ಕಿದ ಎಲ್ಲ ಅಧ್ಯಾಯದ ಅರ್ಥ ಇರೋದಷ್ಟೇ ಅಲ್ಲ. ಅಂದ್ರೆ ಅಷ್ಟು ಅಧ್ಯಾಯ ಓದಿದ್ರೆ ನಿಮಗೇನು ಪುಣ್ಯನೋ ಅಷ್ಟು ಫಲ ಈ ಒಂದು ಅಧ್ಯಾಯದ ಚಿಂತನೆಯನ್ನು ಮಾಡೋದ್ರಿಂದ ಸಿಗತ್ತೆ. ಅಷ್ಟರ್ಥ ಇಲ್ಲಿ ತುಂಬಿಸಿದಾನೆ ಕೃಷ್ಣ ಪರಮಾತ್ಮ. ಇಷ್ಟೇ ಅಲ್ಲ, ಭಗವದ್ಗೀತೆ ಬರೋದು ಎಲ್ಲಿ? ಮಹಾಭಾರತದಲ್ಲಿ ಬರುವಂಥದ್ದು ಭಗವದ್ಗೀತೆ. ವೇದವ್ಯಾಸರೇ ಅಲ್ಲಿ ಹಾಕಿದ್ದಾರೆ, ರಚನೆ ಮಾಡಿದ್ದಾರೆ. ವಿಷ್ಣು ಸಹಸ್ರನಾಮ ಆಗಲಿ ಭಗವದ್ಗೀತೆಯಾಗಲಿ ಎಲ್ಲ ಮಹಾಭಾರತದಲ್ಲೇ ಬರೋದು. ಇಂಥ ಭಗವದ್ಗೀತೆ ಮಹಾಭಾರತದ ಅಷ್ಟು ಅರ್ಥವನ್ನ ಹೇಳುವಂಥದ್ದು. ಸರಿ, ಮಹಾಭಾರತ ಅರ್ಥವನ್ನ ತಿಳಿಸ್ಕೊಡುವಂಥದ್ದು ಭಗವದ್ಗೀತೆ. ಆ ಭಗವದ್ಗೀತೆಯ ಅರ್ಥವನ್ನು ತಿಳಿಸ್ಕೊಡೋದು ಸಮಗ್ರವಾಗಿ 15ನೇ ಅಧ್ಯಾಯ. ಮಹಾಭಾರತ ಅಂದ್ರೆ 5ನೇ ವೇದಕ್ಕೆ ಹೋಲಿಸ್ತಾರೆ. ಮಹಾಭಾರತ ಇಡೀ 4 ವೇದದ ಅರ್ಥವನ್ನು ತಿಳಿಸ್ಕೊಡುವಂಥದ್ದು, ಅಷ್ಟು ಶ್ರೇಷ್ಠ ಮಹಾಭಾರತ. ಹಾಗಾದ್ರೆ ಕೊನೆಗೆ ಎಲ್ಲಿವರೆಗೆ ಬಂತು ಅಂದ್ರೆ ಸಮಸ್ತ ವೇದದ ಅರ್ಥ ಸಾರ ಏನಿದೆ ಆ ಭಾಗ ಅದು 15ನೆಯ ಈ ಅಧ್ಯಾಯದಲ್ಲಿ ನಮಗೆ ಸಿಗತ್ತೆ. ಅಂಥ ಅಪೂರ್ವವಾದ ಅಧ್ಯಾಯ. ಹಾಗಾಗಿ 15ನೇ ಅಧ್ಯಾಯವನ್ನು ನಾವು ಬಾಯಿಪಾಠ ಮಾಡಿಕೊಂಡು ಅದನ್ನು ಚಿಂತನೆ ಮಾಡಿ ಜೀವನದಲ್ಲಿ ಹಾಗೆ ನಿರಂತರ ಪ್ರತಿನಿತ್ಯ ಕೇಳಿ ಪಾರಾಯಣ ಮಾಡಿ ಓದ್ತಾ ಬೇರೆಯವ್ರಿಗೆ ಉಪದೇಶ ಮಾಡ್ತಾ ಇದೀವಿ ಅಂದ್ರೆ ಸಮಗ್ರ ವೇದ ರಾಶಿಯನ್ನ ಓದಿದ್ರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ. ಸಮಸ್ತ ವೇದರಾಶಿ ಅಂತ ಬಾಯಿ ಮಾತಿಗೆ ಹೇಳೋದು ಸುಲಭ. ಸಮಸ್ತ ವೇದಗಳು ಅಂತಂದ್ರೆ ಸಿಗೋದೇ ಇಲ್ಲ. ಅನಂತ ವೈ ವೇದ ಅಂತ ಶಾಸ್ತ್ರಗಳು ಹೇಳುತ್ತೆ. ತುಂಬಾ ವೇದ ಇದೆ, ಅದು ಅಂತ್ಯನೇ ಇಲ್ಲ, ಎಂಡಿಲ್ಲ. ಸಮುದ್ರದ ರೀತಿಯಲ್ಲಿ ಸಮುದ್ರ ಹುಡ್ಕೊಂಡು ಹೋಗ್ತಾ ಇದ್ರೆ ಅದು ಹೋಗ್ತಾನೆ ಇರುತ್ತೆ ಕೊನೆಯವರೆಗೂ. ಎಲ್ಲಿ ಎಂಡ್ ಆಗುತ್ತೆ ಗೊತ್ತಾಗಲ್ಲ ನಮಗೆ. ಆ ರೀತಿ ಅದು ಹೋಗ್ತಾ ಇರುತ್ತೆ. ಸಮುದ್ರಕ್ಕೂ ಹೇಳ್ಬೋದಂತೆ ಒಂದಿಷ್ಟು ಕಡೆ ನಿಂತು ಹೋಗ್ಬಿಡತ್ತೆ ಅಂತ. ಆದ್ರೆ ಪ್ರಳಯ ಕಾಲದ ಸಮುದ್ರಕ್ಕೆ ಮಾತ್ರ ಹೇಳಿಕ್ ಬರಲ್ವಂತೆ. ಹಾಗೆ ಪ್ರಳಯ ಕಾಲದ ಸಮುದ್ರದಷ್ಟು ವಿಶಾಲ ಅದು ಸಮಸ್ತ ವೇದರಾಶಿ. ಇಂಥ ವೇದರಾಶಿಯ ಚಿಂತನೆ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರನೇ ಆ ವೇದರಾಶಿ ಹೇಳಿದೆ ಏನಂತ, ನನ್ನನ್ನು ಚಿಂತನೆ ಮಾಡಿ ನಿಮಗೆ ದುಃಖ ಹೋಗುತ್ತೆ, ನಾ ಹೋಗಿಸ್ತೀನಿ ಅಂತ. ಎಲ್ಲಿ ತಿಳ್ಕೊಳ್ಳೋದು ಅಂದ್ರೆ ಅದಕ್ಕೆ ಕೃಷ್ಣ ಪರಮಾತ್ಮ ತಾನು ಸಮಸ್ತ ವೇದರಾಶಿಯ ಸಾರವನ್ನ ಈ 15ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಒಂದು ಸಂಸಾರದ ಚಿತ್ರಣವನ್ನ, ಜಗತ್ತನ್ನೋ ಮರದ ಬಗ್ಗೆ ತಿಳಿಸ್ತಾ, ಈ ಮರದ ಎಲೆಗಳು ಅಂತಂದ್ರೆ ಅದು ಈ ವೇದರಾಶಿಗಳು ಅಂತ. ಆ ವೇದರಾಶಿ ಎಲೆಯಲ್ಲಿ ಬಿಟ್ಟಿರುವಂತಹ ಹಣ್ಣುಗಳು ಯಾವುದು ಅಂದ್ರೆ ಮೋಕ್ಷ ಅನ್ನೋ ಹಣ್ಣಂತೆ. ಹಾಗಾದ್ರೆ ಮೋಕ್ಷ ಅನ್ನೋ ಹಣ್ಣನ್ನು ತಿನ್ನಬೇಕು ಅಂದ್ರೆ ವೇದ ಬೇಕು. ಎಲೆ ಇಲ್ಲದೆ ಹಣ್ಣು ಬರೋದಿಲ್ಲ, ಎಲೆ ಆದ ನಂತರ ಹಣ್ಣು ಬರೋದು. ಹಾಗಾದ್ರೆ ವೇದ ಹಿಡಿದೇನೆ, ವೇದದಿಂದ ಬರುವಂತಹ ಜ್ಞಾನ ಇಲ್ಲದೆ ನೀವು ಹಣ್ಣನ್ನು ಹೇಗೆ ಪಡಿತೀರಿ? ಹಣ್ಣು ಬೀಳಲ್ಲ, ಹಣ್ಣನ್ನ ತೆಗಿಬೇಕು, ಅದಕ್ಕೂ ಕೃಷ್ಣನ ಅನುಗ್ರಹ ಬೇಕು. ಹೀಗೆ ಈ ಸಂಸಾರ ಮರ, ಜಗತ್ತು ಅನ್ನೋ ಮರ ಏನಿದೆ ಇದರಲ್ಲಿ ಯಾರು ಉತ್ತಮ, ಹರಿ ಸರ್ವೋತ್ತಮ ಅನ್ನೋ ವಿಷಯವನ್ನು ತಿಳಿಬೇಕು. ಯಾರು ಅಧಮ, ಹರಿಯನ್ನ ಬಿಟ್ಟು ಬೇರೆ ಜಗತ್ತೇನಿದೆ ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ಲರೂ ಅಧಮ. ಇನ್ನು ಜೀವರು ಏನ್ ಮಾಡಬೇಕು? ವೇದರಾಶಿಯನ್ನ ಹಿಡಿದು ಆ ಹಣ್ಣನ್ನ ಪಡಿಬೇಕು, ಮೋಕ್ಷ ಅನ್ನೋ ಹಣ್ಣನ್ನ. ಸಾಕು ಈ ಕಷ್ಟ. ಅನಾವೃತ್ತಿ ಶಬ್ದ ಧನಾವೃತ್ತಿ ಶಬ್ದ, ನಿರಂತರ ಮತ್ತೆ ನಾವು ಎಲ್ಲಿ ಹೋದ್ರೆ ವಾಪಸ್ ಬರೋದಿಲ್ವೋ ಅಂಥ ಕಡೆಗೆ ಹೋಗಬೇಕು. ಅದು ಎಲ್ಲಿ? ಮರಣವನ್ನ ಅಪ್ಪಿದ್ರೆ ಒಬ್ಬ ಮನುಷ್ಯ ವಾಪಸ್ ಬರಲ್ಲ, ಇಲ್ಲ ವಾಪಸ್ ಬರ್ತಾನೆ. ಎಲ್ಲಿದಾನೋ ಅಲ್ಲಿ ಬರ್ದೇ ಇರ್ಬೋದು, ಇನ್ನೊಂದು ಕಡೆ ಹೋಗಿ ಸೇರ್ಕೊಳ್ತಾನಷ್ಟೇ. ಆದರೆ ಮೋಕ್ಷಕ್ಕೆ ಹೋದ್ರೆ ವಾಪಸ್ಸು ಅವನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸದ್ಗತಿ, ಸನ್ಮೋಕ್ಷ. ಮೋಕ್ಷ ಅಂದ್ರೆ ಹೆದರೋ ಸ್ಥಳ ಅಲ್ಲ, ಹೆದರಿಕೆ ಹೋಗೋ ಅಂತ ಸ್ಥಳ. ಯಾಕೆ? ದೇವರ ಸನ್ನಿಧಾನಕ್ಕೆ ಹೋಗೋದು ಅಂತ ಅರ್ಥ, ದೇವರ ಬಳಿ ಹೋಗೋದು. ಆ ದೇವರನ್ನ ಸೇರಿದ್ರೆ ದೇವರು ಆನಂದವಾಗಿ ನಮ್ಮನ್ನು ನೋಡ್ಕೊಳ್ತಾನೆ. ಅಂತ ಸ್ಥಳಕ್ಕೆ ಹೋಗಬೇಕು ಅಂದ್ರೆ ಯಸ್ತಂ ವೇದ ಸವೇದವಿತ್, ಸಮಗ್ರ ವೇದ ರಾಶಿಯನ್ನ ಯಾರು ತಿಳ್ಕೊಂಡವನು ಅಂತ ಕರೀತಾರೆ ಅಂದ್ರೆ ಯಾರು ಈ ಮೊದಲನೇ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ತಾರೋ ಅವರನ್ನೇ ಸಮಗ್ರ ವೇದ ರಾಶಿಯ ಅರ್ಥವನ್ನ ತಿಳ್ಕೊಂಡವನು ಅಂತ ಹೇಳ್ತಾರೆ ಅಂತ. ಹೀಗೆ ನಹಿ ಕದಾಚಿದಪಿ ಅಜಾತೆ ಪರ್ಣೆ ಫಲೋತ್ಪತ್ತಿ ಅಂತ ಮಧ್ವಾಚಾರ್ಯ ಸುಂದರವಾಗಿ ಹೇಳ್ತಾರೆ.
ಎಲೆನೇ ಹುಟ್ಟಿಲ್ಲ ಅಂದರೆ ಹಣ್ಣು ಹೇಗೆ ಬರೋದು? ಮೊದಲು ಹೋಗಿ ವೇದ ಹಿಡೀರಿ. ವೇದ ತಿಳಿಬೇಕು ಅಂದರೆ ಭಗವದ್ಗೀತೆ 15ನೇ ಅಧ್ಯಾಯ ಓದಿ ಇದನ್ನು ತಿಳ್ಕೊಳ್ಳಿ. ಆಗ ನಿಮ್ಮ ಬಳಿ ಆ ಹಣ್ಣು ಬರುತ್ತೆ, ಆ ವೃಕ್ಷ ಮೋಕ್ಷದ ಹಣ್ಣು ಸಿಗತ್ತೆ ನಿಮಗೆ ಅಂತ ಹೇಳ್ತಾರೆ. ಈ ರೀತಿ ಮೊದಲನೇ ಶ್ಲೋಕದ ಚಿಂತನೆಯನ್ನು ನಾವು ಇಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಹೀಗೆ ಪ್ರತಿಯೊಂದು ಶ್ಲೋಕಗಳಲ್ಲೂ ಕೂಡ ವಿಶೇಷವಾದ ವಿಚಾರಗಳು ಇದೆ. ಅದೆಲ್ಲವನ್ನು ಕ್ರಮವಾಗಿ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡುವ ಮುಂಚೆ ಇದರ ಫಲಶ್ರುತಿ ಒಂದೊಂದು ಗೀತೆಯ ಶ್ಲೋಕದ ಪಾರಾಯಣಕ್ಕೂ ವಿಶೇಷವಾದ ಮಹತ್ವ ಇದೆ. ಇಲ್ಲಿ ಈ ಶ್ಲೋಕವನ್ನು ನಾವು ಪ್ರತಿನಿತ್ಯ ಪಾರಾಯಣ ಮಾಡೋದ್ರಿಂದ ಏನು ಫಲ ಅಂದರೆ ಊರ್ಧ್ವಮೂಲಂ ಅಧಃಶಾಖಂ. ನೀವು ಮೇಲಿನ ಸ್ಥಾನ ಪಡಿತೀರಿ, ಕೆಟ್ಟದ್ದೆಲ್ಲ ಕೆಳಕ್ಕೆ ಹೋಗುತ್ತೆ. ಹಾಗಾಗಿ ಉತ್ತಮವಾದ ಸ್ಥಾನಮಾನ ನಮ್ಮ ಜೀವನದಲ್ಲಿ ನಾವು ಪಡಿಬೇಕು ಅಂತಾದರೆ ಇಂಥ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂತ ತಿಳಿಸ್ತಾ ಇಂದಿನ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಈ ಆಧ್ಯಾತ್ಮ ಚಿಂತನ ಚಾನಲ್ನ ವೀಕ್ಷಕರಿಗೆ ಆ ಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.